ಇತ್ತೀಚೆಗೆ ನಮ್ಮ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳಲ್ಲಿ ತುಂಬುತ್ತೇವೆ ಅಂತ ಹೇಳಿ ಬ್ರ್ಯಾಂಡನ್ನು ಇಟ್ಕೊಂಡಿರುವ ಎಷ್ಟೋ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಅವು ಏನು ಮಾಡ್ತವೆ ಗೊತ್ತಾ? 4 ಸಂಸ್ಕೃತದ ಮಂತ್ರಗಳನ್ನು ಹೇಳಿಕೊಡುತ್ತವೆ. ಆದರೆ ನಾನು ಗಮನಿಸಿದ್ದೇನೆ, ನಾನು ಹೋದರೆ ಅಥವಾ ಯಾರಾದರೂ ಗಣ್ಯರು ಬಂದರೆ ಅವರ ಮುಖದಲ್ಲೊಂದು ನಗು ಇಲ್ಲದ, ಬಾಯಿಯಲ್ಲಿ ಸಂಸ್ಕೃತ ಮಂತ್ರವನ್ನು ಹೇಳು, ಮುಖದಲ್ಲಿ ನಗು ಇಲ್ಲ, 2 ಕೈಗಳನ್ನು ಜೋಡಿಸಿ ಸ್ವಾಗತಿಸಬೇಕು ಗಣ್ಯರನ್ನು ಅಂತ ಹೇಳುವ ಮನೋಭಾವವೇ ಇಲ್ಲದೆ ನೀವು ಸಂಸ್ಕೃತ ಮಂತ್ರವನ್ನು ಹೇಳಿದರೆ ಎಷ್ಟು ಬಿಟ್ಟರೆ ಎಷ್ಟು. ಆದರೆ ರತ್ನಮಾನಸ ಹಾಗಲ್ಲ ಅಂತ ನನಗೆ ಕಾರಿನಲ್ಲಿ ಬಂದು ಇಳಿಯುವಾಗಲೇ ಗೊತ್ತಾಯಿತು. ಪ್ರತಿಯೊಬ್ಬರು ನನ್ನನ್ನು ನಮಸ್ತೆ ನಮಸ್ತೆ ಅಂತ ಹೇಳಿ ಸ್ವಾಗತಿಸಿದಿರಲ್ಲ, ಈ ನಡೆಯಲ್ಲಿ ನುಡಿಯಲ್ಲಿ ಸಂಸ್ಕೃತಿ ಕಾಣಿಸಬೇಕಾದದ್ದು. ಸಂಸ್ಕೃತಿ ಇರೋದು ಕೇವಲ ಮಂತ್ರಗಳಲ್ಲಿ ಅಲ್ಲ. ಮಂತ್ರಗಳು ಬೇಕು, ನಿಮ್ಮನ್ನು ನೋಡುವಾಗ ನಿಮ್ಮ ಕಣ್ಣುಗಳಲ್ಲಿ ಸಂಸ್ಕೃತಿ ಕಾಣಿಸಬೇಕು, ನೀವಾಡುವ ಮಾತುಗಳಲ್ಲಿ ಸಂಸ್ಕೃತಿ ಕೇಳಿಸಬೇಕು, ನಿಮ್ಮ ಹಾವ ಭಾವಗಳಲ್ಲಿ ಸಂಸ್ಕೃತಿ ಕಾಣಿಸಬೇಕು. ನೀವು ಯಾವುದೇ ಅಮೆರಿಕ, ಜರ್ಮನ್, ಜಪಾನಿಗೆ ಹೋದ್ರೂ ಕೂಡ ನೀವಾಡುವ ಮಾತಿನ ಶೈಲಿ ನೋಡಿ ನೀವೊಬ್ಬ ಇಂಡಿಯನ್, ಭಾರತೀಯ ಅಂತ ಅವರಿಗೆ ಗೊತ್ತಾಗಬೇಕು. ಅದು ಸಂಸ್ಕೃತಿ ಅಂತಂದರೆ. ಭಾಳ ದೊಡ್ಡ ಶಾಲೆ ಮಾರ್ರೆ, ಅವರು ಸಂಸ್ಕೃತಿಯನ್ನೆಲ್ಲ ಪಾಠ ಮಾಡ್ತಾರೆ. ನಾನು ಯಾವುದೋ ಒಂದು ದೇಶಭಕ್ತಿಗೆ ಸಂಬಂಧಿಸಿದ ವಿಷಯವನ್ನಾಧರಿಸಿ ಉಪನ್ಯಾಸ ಕೊಡಲಿಕ್ಕೆ ಹೋದವನು. ನಾನು ಭಾಷಣವನ್ನು ಮುಗಿಸಿ ಹೊರಗಡೆ ಬರಬೇಕಿದ್ರೆ ಅಲ್ಲಿಯ ಮಕ್ಕಳು ಎಲ್ಲೆಂದರಲ್ಲಿ ಕಸ ಬಿಸಾಕುವ ದೃಶ್ಯವನ್ನು ಕಂಡವನು. ನಾನು ಯೋಚನೆ ಮಾಡಿದೆ, ಇಷ್ಟೇ ದೇಶಭಕ್ತಿಯ ಪಾಠ ಅಂತಂದರೆ. ಬಹಳ ದೊಡ್ಡ ದೇಶಭಕ್ತಿ ಅಂತ ಮಾತನಾಡುವ, ದೇಶಭಕ್ತಿಯನ್ನು ತುಂಬಿಸಬೇಕಾಗಿದ್ದ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಸ್ವಚ್ಛ ಭಾರತ ಮಾಡಲಿಕ್ಕೆ ಸಂಕಲ್ಪ ಮಾಡಲಿಲ್ಲ ಅಂತಂದರೆ ಎಂಥ ದೇಶಭಕ್ತಿ? ಕೆಲವರ ಮುಖಗಳನ್ನು ನೋಡಿದರೆ ಭಾಷಣ ನಿಲ್ಲಿಸಿ ಬಿಡುವ ಅಂತ ಅನಿಸ್ತದೆ. ಅಲ್ಲ, ಇಲ್ಲಿ ಅಂತ ಹೇಳಿದ್ದಲ್ಲ ನಾನು. ಮುಖ ನೋಡಿದರೆ ಇದು ಭಾರತವನ್ನು ಕಟ್ಟುವ ಮುಖ ಅಂತ ಅನಿಸಬೇಕು.